ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿಂಹದಂತೆ ಗರ್ಜಿಸು ಸ್ವಭಾವದ ಸಿಂಹರಾಶಿಯವರೇ, ಈ 2026ರ ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ನಿರ್ಣಾಯಕವಾಗಲಿದೆ. ಒಂದು ಕಡೆ ಅಷ್ಟಮ ಶನಿಯ ಕಠಿಣ ಪರೀಕ್ಷೆ, ಇನ್ನೊಂದು ಕಡೆ ಗುರುಬಲದ ಆಶೀರ್ವಾದ. ಅಷ್ಟೇ ಅಲ್ಲ, ಈ ತಿಂಗಳಿನಲ್ಲಿ ಸಂಭವಿಸ್ತಾ ಇರೋ ಚಂದ್ರಗ್ರಹಣ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಇನ್ನು ನೀವು ಕಾತುರದಿಂದ ಕಾಯ್ತಾ ಇರೋ ಆ ಒಂದು ಶುಭ ಸುದ್ದಿ ಈ ತಿಂಗಳು ನಿಮಗೆ ಸಿಗುತ್ತಾ, ನಿಮ್ಮ ಆರೋಗ್ಯ, ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಈ ತಿಂಗಳು ಯಾವ ಪಲ್ಲಟಗಳು ಕಾದಿದೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ತಿಂಗಳ ಗ್ರಹಗತಿಯನ್ನು ಒಂದ್ಸಲ ಗಮನಿಸಿದ್ರೆ, ಶನಿದೇವನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಶನಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಇದು ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅಥವಾ ಅಡೆತಡೆಗಳನ್ನ ತರಬಹುದು, ಆದರೆ ಹೆದರೋ ಅಗತ್ಯ ಇಲ್ಲ. ಯಾಕೆಂದರೆ ಭಾಗ್ಯದಾತ ಗುರುಗ್ರಹವು ನಿಮ್ಮ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ರಕ್ಷಣಾ ಕವಚದಂತೆ ಇದ್ದಾನೆ. ಶನಿಯು ನಿಮಗೆ ಪರೀಕ್ಷಿಸಿದ್ರೆ, ಗುರುವು ನಿಮಗೆ ಹಂತವಾಗಿ ಲಾಭದ ಹಾದಿಯನ್ನು ತೋರಿಸ್ಕೊಡ್ತಾ ಇದ್ದಾನೆ. ಮಾರ್ಚ್ ತಿಂಗಳು ಸಿಂಹ ರಾಶಿಯ ಉದ್ಯೋಗಸ್ಥರಿಗೆ ಮಿಶ್ರ ಫಲ ಗೋಚರ ಆಗ್ತಾ ಇದೆ. ಇನ್ನು ಅಷ್ಟಮ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡ ಹೆಚ್ಚಾಗ್ಬೋದು ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ ಸ್ವಲ್ಪ ವಿಳಂಬ ಆಗ್ಬೋದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡೋಕ್ಕೆ ಹೋಗಬೇಡಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಗ್ರಹದಿಂದ ನಿಮಗೆ ಹೊಸ ಜವಾಬ್ದಾರಿಗಳು ಅಥವಾ ಪ್ರಮೋಷನ್ ಸಿಗೋ ಸಾಧ್ಯತೆಗಳು ಸಹ ಗೋಚರ ಆಗ್ತಾ ಇದೆ. ಈ ತಿಂಗಳು ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರ ಆಗಬೇಕು. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ, ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಆದರೂ ನೀವು ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡೋ ಮುನ್ನ ನೀವು ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಒಪ್ಪಂದಕ್ಕೆ ಸಹಿ ಮಾಡೋದು ಒಳ್ಳೆಯದು. ನೀವು ಯಾರಿಗಾದ್ರೂ ಹಳೆ ಬಾಕಿ ಆ ಹಣವನ್ನು ಕೊಟ್ಟಿದ್ರೆ ಹಳೆ ಬಾಕಿ ಹಣ ಎಲ್ಲ ವಾಪಸ್ ಬರೋ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ರೈತ ಬಾಂಧವರಿಗೆ ಈ ತಿಂಗಳು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಅಂತಲೇ ಹೇಳ್ಬೋದು. ನೀರಾವರಿ ಅಥವಾ ಭೂಮಿಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು, ಆದರೆ ನಿಮ್ಮ ಹಿರಿಯರ ಮಾರ್ಗದರ್ಶನದಿಂದ ಅದು ಸುಲಭವಾಗಿ ಬಗೆಹರಿಯುತ್ತೆ. ಇನ್ನು ಆರೋಗ್ಯ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಆರೋಗ್ಯ ವಿಚಾರದಲ್ಲಿ ತುಂಬಾ ಹುಷಾರಾಗಿರಬೇಕಾಗತ್ತೆ. ಅಷ್ಟಮ ಶನಿಯು ನಿಮಗೆ ಬೆನ್ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳನ್ನ ನೀಡಬಹುದು. ನೀವು ವಾಹನ ಚಲಾಯಿಸಬೇಕಾದ್ರೆ ನೀವು ತುಂಬ ಫಾಸ್ಟಾಗಿ ಹೋಗಬೇಡಿ. ಪ್ರತಿದಿನ ನೀವು ಯೋಗ ಅಥವಾ ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು. ನಿಮಗೆ ಮಾನಸಿಕ ಶಾಂತಿಗೆ ಇದು ಸಹಕಾರಿಯಾಗುತ್ತೆ. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ಈ ತಿಂಗಳು ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ, ಆದರೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ನಿಮ್ಮ ಕೋಪವನ್ನು ನೀವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಸಿಂಹರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 1 ಮತ್ತು 9. ಅದೃಷ್ಟದ ದಿನ ಭಾನುವಾರ, ಗುರುವಾರ. ಅದೃಷ್ಟದ ಬಣ್ಣ ಕೇಸರಿ ಬಣ್ಣ, ಕೆಂಪು ಬಣ್ಣ, ಬಂಗಾರದ ಬಣ್ಣ. ಅಷ್ಟಮ ಶನಿಯ ಪ್ರಭಾವ ಕಡಿಮೆ ಮಾಡ್ಕೊಬೇಕು ಅಂದರೆ, ಹಾಗೆಯೇ ಗುರುವಿನ ಬಲ ಹೆಚ್ಚು ಮಾಡ್ಕೊಬೇಕು ಅಂದರೆ ನಾನೀಗ ಹೇಳೋ ಪರಿಹಾರವನ್ನು ಪಾಲಿಸಿ. ನೀವು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಹಾಗೆಯೇ ಪ್ರತಿನಿತ್ಯ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಗುರುವಾರ ಹಳದಿ ಬಣ್ಣದ ಹೂಗಳಿಂದ ನೀವು ವಿಷ್ಣುವಿಗೆ ಆರಾಧನೆಯನ್ನು ಮಾಡಿ. ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸುವ ಚಂದ್ರಗ್ರಹಣವು ನಿಮ್ಮ ರಾಶಿ ಮೇಲೆ ನೇರ ಪ್ರಭಾವ ಬೀರಲಿದೆ. ಇದು ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಒತ್ತಡ ಉಂಟಾಗ್ಬೋದು. ಗ್ರಹಣ ಸಮಯದಲ್ಲಿ ಆದಮೇಲೆ ನೀವು ದಾನ ಧರ್ಮವನ್ನು ಮಾಡುವುದು ನಿಮಗೆ ಶ್ರೇಯಸ್ಕರ. ವಿಶೇಷವಾಗಿ ಗರ್ಭಿಣಿಯರು ಮತ್ತು ವೃದ್ಧರು ಗ್ರಹಣದ ನಿಯಮಗಳನ್ನ ಪಾಲಿಸುವುದು ತುಂಬಾ ಒಳ್ಳೆಯಿತು. ಗ್ರಹಣ ಆದಮೇಲೆ ನೀವು ಸ್ನಾನ ಮಾಡಿ ನಿಮ್ಮ ಇಷ್ಟ ದೈವದ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ಈ ತಿಂಗಳು ಎಷ್ಟೇ ಸವಾಲುಗಳು ಎದುರಾದರೂ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಗೆಲ್ಲಿಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರೊಂದಿಗೂ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ದೈವಿಕ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.